ಜೀವನ ಅಂದ್ರೇನೆ ಕಲಿಯೋದು. ಕಲಿಯೋದೇ ಜೀವನ. ಜೀವನ ಕಲಿಸುತ್ತೆ, ಕಲಿಯೋರು ಬೇಕಷ್ಟೇ. ನಿಮಗಿಂತ ಚಿಕ್ಕವರನ್ನ ನೋಡಿ ಕಲಿಯೋದಿದೆ, ನಿಮಗಿಂತ ದೊಡ್ಡವರನ್ನ ನೋಡಿ ಕಲಿಯೋದಿದೆ. ಅಷ್ಟೇ ಅಲ್ಲ, ಶತ್ರುವನು ನಿಮಗೆ ಜೀವನದ ಪಾಠವನ್ನ ಕಲಿಸ್ತಾನೆ. ಶತ್ರುವಿನನ್ನು ನೋಡಿ ನೀವು ಕಲಿಯೋದು. ಜೀವನ ಇದೆ ಇದು. ಮರಣಾವಸ್ಥೆಯಲ್ಲಿ ರಾವಣ ಮಲಗಿರ್ತಾನೆ, ಮರಣಾವಸ್ಥೆಯಲ್ಲಿ ಇರ್ತಾನೆ. ರಾಮ ಬಂದು ಲಕ್ಷ್ಮಣ ಕರೆದು ಹೇಳ್ತಾನೆ, ಮಹಾನ್ ಜ್ಞಾನಿ, ಮಹಾನ್ ಪಂಡಿತ ರಾವಣ, ಹೋಗು ಲಕ್ಷ್ಮಣ, ಜೀವನದ ಮೌಲ್ಯಗಳನ್ನ ಕಲಿಯವನ ಹತ್ರ ಅಂಥೇಳಿ ರಾಮ ಲಕ್ಷ್ಮಣನಿಗೆ ಕಳಿಸ್ತಾನೆ. ಅವಾಗ ಲಕ್ಷ್ಮಣ ಅಣ್ಣ ಹೇಳ್ದ ಅಂಥೇಳಿ ರಾವಣನ ಹತ್ರ ಹೋಗ್ತಾನೆ ಲಕ್ಷ್ಮಣ. ಏ ರಾವಣ, ನನಗೆ ಜೀವನದ ಮೌಲ್ಯವನ್ನ ಹೇಳು ಅಂಥೇಳಿ ಅವನ ತಲೆ ಹತ್ರ, ದೈತ್ಯಾಕಾರ ರಾವಣ ಅವನ ತಲೆ ಹತ್ರ ನಿಂತು ಲಕ್ಷ್ಮಣ ಅವನಿಗೆ ಕೇಳ್ತಾನೆ, ಬೇಡ್ಕೊಂತಾನೆ. ಆವಾಗ ರಾವಣ ಉತ್ತರ ಕೊಡೋದಿಲ್ಲ, ರಾವಣ ಉತ್ತರ ಹೇಳೋದಿಲ್ಲ. ಯಾಕೆ? ಗುರುವಿನ ಸ್ಥಾನದಲ್ಲಿದ್ದಾನೆ ಅವನು. ಮತ್ತೆ ಲಕ್ಷ್ಮಣ ಬಂದು ರಾಮನಿಗೆ ಕೇಳ್ತಾನೆ, ಅಣ್ಣ, ಇನ್ನೂ ಅವನಿಗೆ ಅಹಂ ಅನ್ನೋದು ಹೋಗಿಲ್ಲ, ಅಹಂಕಾರದಲ್ಲಿದ್ದಾನೆ. ನಾನು ಜೀವನದ ಮೌಲ್ಯಗಳನ್ನು ಕೇಳದೆ, ಆದರೆ ಅವನು ಹೇಳಲಿಲ್ಲ ಅಂತ ಹೇಳಿ. ಅವಾಗ ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ, ನೋಡಿ ಕೇಳಿ, ಅದ್ಭುತವಾಗಿದೆ ಇದು. ನೀನು ಎಲ್ಲಿ ಹೋಗಿ ನಿಂತಿದ್ದೆ ಅಂತ ಹೇಳಿ. ಅವನು ತಲೆ ಹತ್ರ ನಿಂತಿದ್ದೆ. ಅಲ್ಲಪ್ಪ, ಅವನು ಗುರುವಿನ ಸ್ಥಾನದಲ್ಲಿದ್ದಾನೆ, ನೀನು ಶಿಷ್ಯನ ಸ್ಥಾನದಲ್ಲಿದೆಯಾ. ಯಾವುದೇ ಒಂದು ವಿದ್ಯೆಯನ್ನು ಸಂಗ್ರಹಣೆ ಮಾಡಬೇಕಂದ್ರೆ ಗುರುವಿನ ಪಾದದ ಕೆಳಗೆ ನಿಲ್ಲಬೇಕು ನೀನು ಅಂತ ಹೇಳಿ. ಅವನು ಪಾದದ ಹತ್ರ ನಿಲ್, ನೀನು ಬೇಡ್ಕೋ, ಕೇಳ್ಕೋ, ಜೀವನದ ಪಾಠವನ್ನ ಕಲಿಸ್ತಾನ. ಅವನು ಹೇಳ್ತಾನೆ ಹೋಗೋ ಅಂತ ಹೇಳಿ ಮತ್ತೆ ರಾಮ ಲಕ್ಷ್ಮಣನಿಗೆ ಕಳಿಸ್ತಾನೆ. ಅವಾಗ ಲಕ್ಷ್ಮಣ ಹೇಳ್ತಾನೆ, ಹೇ ದಶಾನಂದ ರಾವಣ, ನನ್ನನ್ನು ಕ್ಷಮಿಸು, ನನಗೆ ಜೀವನದ ಮೌಲ್ಯವನ್ನ ಹೇಳು ಅಂತೇಳಿ. ಆವಾಗ ರಾವಣ ಲಕ್ಷ್ಮಣನಿಗೆ 3 ವಿಷಯವನ್ನ ಹೇಳ್ತಾನೆ. ನಾವು ಅಳಗೋಡಿಸ್ಕೋಬೇಕು. ಇವಾಗ ರಾಮಾಯಣ ನಡೆದಿದ್ದು ಅವಾಗ, ಆದರೆ ಜೀವನದ ಮೌಲ್ಯಗಳು ರಾವಣ ಏನು ಲಕ್ಷ್ಮಣನಿಗೆ ಹೇಳಿದಾನೋ ಇನ್ನೂ ನಮಗೆ ಅವಶ್ಯಕತೆ ಇದೆ, ಅದು ನಮಗೆ ಬೇಕಾಗತ್ತೆ, ಕೇಳಿಸ್ಕೋಬೇಕು ನೀವು. 3 ವಿಷಯವನ್ನ ಹೇಳ್ತೀನಿ, ಕೇಳಿಸ್ಕೋ ಲಕ್ಷ್ಮಣ ಅಂತೇಳಿ ರಾವಣ ಹೇಳ್ತಾನೆ. ಮೊದಲನೇದ್ದು, ಒಳ್ಳೆಯ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡು. ನಾರಾಯಣನ ಅವತಾರದಲ್ಲಿ ರಾಮ ಬಂದಿದ್ದಾನಂತ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ಸಮಯ ಬೇಕಾಗಿತ್ತು, ಅದಕ್ಕೆ ನಾನು ಈ ಅವಸ್ಥೆಯಲ್ಲಿ ಇದ್ದೀನಿ ಅಂಥೇಳಿ. ನನ್ನ ತಂಗಿ ಶೂರ್ಪನಖಿ ಬಂದಾಗ ಯಾಕೆ ಅಂಥೇಳಿ ಒಂದು ವೇಳೆ ನಾನು ವಿಚಾರ ಮಾಡಿದ್ರೆ ನನಗೆ ಈ ಗತಿ ಬರ್ತಾ ಇರಲಿಲ್ಲ ಅಂತ. ಅದಕ್ಕೆ ಕೆಟ್ಟ ಕೆಲಸವನ್ನು ಎಷ್ಟು ಮುಂದೂಡೋಕ್ಕೆ ಸಾಧ್ಯ ಇದೆ ಅಷ್ಟು ಮುಂದೂಡು, ಒಳ್ಳೆ ಕೆಲಸವನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀನು ಮಾಡಿ ಮುಗಿಸು ಅಂಥೇಳಿ. 2ನೇ ವಿಷಯವನ್ನು ಹೇಳ್ತಾನೆ, ಯಾರನ್ನು ತೃಣಕ್ಕ ಸಮಾನ ಅಂತ ತಿಳಿಬೇಡ, ತುಚ್ಛನಾಗಿ ಯಾರನ್ನು ನೋಡಬೇಡ. ಬ್ರಹ್ಮನಿಂದ ನನಗೆ ವರ ಆಗಿತ್ತು, ನಾನೇನು ಎಲ್ಲವನ್ನು ಬೇಡ್ಕೊಂಡೆ, ಆದರೆ ವಾನರ ಮತ್ತು ಮನುಷ್ಯರನ್ನು ತುಚ್ಛವಾಗಿ ತಿಳಿದಿದ್ದೆ. ಅವರಿಂದ ನನಗೆ ಸಾವು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಅವರನ್ನು ತುಚ್ಛನಾಗಿ ತಿಳಿದಿದ್ದೆ. ಅದು ನನ್ನ ಅಹಂಕಾರಕ್ಕೆ ಇವತ್ತು ನಾನು ಮರಣಾವಸ್ಥೆಯಲ್ಲಿ ಇದ್ದೀನಲ್ಲ, ಅದನ್ನೂ ಒಂದು ಕಾರಣ ಅಂತ ಹೇಳಿ. ಅದಕ್ಕೆ ಯಾರನ್ನು ತುಚ್ಛವಾಗಿ ಕಾಣಬೇಡ. 3ನೇ ವಿಷಯ ಹೇಳ್ತಾನೆ ಕೇಳಿ, ಸಂಬಂಧಿಕರೇ ಆಗಲಿ ಸ್ನೇಹಿತರಾಗಲಿ ನಿನ್ನ ಜೀವನದ ರಹಸ್ಯವನ್ನು ಅವ್ರಿಗೆ ಬಿಟ್ಕೊಡ್ಬೇಡ ಅಂತ ಹೇಳ್ತಾನೆ. ಸಂಬಂಧಿಕರೇ ಆಗಲಿ ಸ್ನೇಹಿತರಾಗಲಿ ನಿನ್ನ ಜೀವನದ ರಹಸ್ಯವನ್ನು ಯಾರಿಗೂ ಹೇಳಬೇಡ. ಸಂತೋಷದಲ್ಲಿದ್ದಾಗ ಹೇಳ್ಕೊಂಡ್ಬಿಡ್ತೀವಲ್ಲ, ಯಾರಿಗೂ ಹೇಳಬೇಡ ನೀನು. ಯಾಕಂತಂದರೆ ನನ್ನ ನಾಭಿ ಕೆಳಗಡೆ ಅಮೃತ ಇದೆ ಅನ್ನೋ ವಿಷಯ ನನ್ನ ತಮ್ಮ ವಿಭೀಷಣನಿಗೆ ಗೊತ್ತಿತ್ತು. ಆದರೆ ಕೊನೆಗಾಲದಲ್ಲಿ ನನ್ನ ಸಾವಿಗೆ ನನ್ನ ತಮ್ಮನೂ ಕಾರಣನಾದ. ನನ್ನ ಸಾವಿನ ರಹಸ್ಯವನ್ನು ರಾಮನಿಗೆ ವಿಭೀಷಣ ಹೇಳ್ದ. ಅದಕ್ಕೆ ನೋಡಿ, ಈ 3 ವಿಷಯವನ್ನು ನೀನು ಕಲ್ತು ಬಿಟ್ಟರೆ ಜೀವನ ಸಾರ್ಥಕ ಆಗತ್ತೆ ಅಂತ ಹೇಳಿ. ಕಲಿಯೋದು ತುಂಬ ಇದೆ, ಕಲಿಸೋರಿದ್ದಾರೆ, ಕಲಿಬೇಕು ಮನುಷ್ಯ.